ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಮೆಝಾನಿಂದ ವ್ಯಾಕ್ಸ್ ರೋಲರ್ ಅಂತ ತರಿಸಿದ್ದೀನಿ. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ಇದು ನನಗೆ ಆಲ್ಮೋಸ್ಟ್ 424 ಏನೋ ಬಿತ್ತು. ಸೊ ಆ್ಯಕ್ಚುಲಿ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಗೊತ್ತಿಲ್ಲ ಹೆಂಗಿದೆ ಅಂತ, ಬಟ್ ಎಲ್ಲರೂ ಟ್ರೈ ಮಾಡ್ತಿದ್ರು ಅಂತ ಟ್ರೈ ಮಾಡೋದು ತರಿಸಿದೆ. ಆ್ಯಕ್ಚುಲಿ ನಾನು ವ್ಯಾಕ್ಸ್ ಹೀಟರ್ ಮೆಷಿನ್ ಕೂಡ ತರಿಸಿದೆ, ಬಟ್ ನಂಗೆ ಅದೇನು ಅಷ್ಟು ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ರೋಲ್ ಆನ್ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಸೊ ಇದು ಬಂದುಬಿಟ್ಟು ಅಮೆಝಾನಿಂದ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿರ್ತೀನಿ. ಸೊ ಇದರಲ್ಲಿ ನನಗಿದು ವ್ಯಾಕ್ಸಿಂಗ್ ಸ್ಟ್ರೈಪ್ಸ್ ಬಂದಿದೆ. ಸೊ ಆಲ್ಮೋಸ್ಟ್ ಒಂದು 30 to 40 ವ್ಯಾಕ್ಸಿಂಗ್ ಸ್ಟ್ರೈಪ್ಸ್ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ತುಂಬಾ ಇದೆ ಅನ್ಕೋತೀನಿ. ಆಲ್ಮೋಸ್ಟ್ 50 to 40 ಹಂಗಿರುತ್ತೆ. ಸೊ ಇದು ಬಂದುಬಿಟ್ಟು ವ್ಯಾಕ್ಸ್ ಹೀಟರ್ ಅಂತ ಹೇಳಿ. ಸೊ ಇದು ರೋಲ್ ಆನ್. ಸೊ ಐ ಆಮ್ ಜಸ್ಟ್ ಅನ್ಬಾಕ್ಸಿಂಗ್ ಇಟ್. ಸೊ ಇದು ವ್ಯಾಕ್ಸಿಂಗ್ ಸ್ಟ್ರೈಪ್ಸ್. ಇದನ್ನು ತೆಗಿಯೋಣ. ಸೊ ಇದು ಬಂದುಬಿಟ್ಟು ಇದು ವ್ಯಾಕ್ಸ್ ಹೀಟರ್. ಸೊ ಇದರಲ್ಲಿ ಇದು ಆ್ಯಕ್ಚುಲಿ ಹೀಟ್ ಮಾಡ್ಕೋಬೇಕು ನಾವು. ಸೊ ಇದು ಎಲೆಕ್ಟ್ರಿಕ್ ಪ್ಲಗ್ ಒಂದು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆ್ಯಕ್ಚುಲಿ ನಾವು ಹಾಕ್ಕೊಂಡು ಹೀಟ್ ಮಾಡ್ಕೋಬೇಕು. ಸೊ ನಮ್ಗೆ ಇಲ್ಲೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ಹೆಂಗೆ ಮಾಡ್ಕೊಳ್ಳೋದಾಗಲಿ ಎಲ್ಲ. ಸೊ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ವೀಟ್ದು ವ್ಯಾಕ್ಸ್ ಸ್ಟ್ರೈಪ್ಸ್ ಟ್ರೈ ಮಾಡಿದ್ದೆ. ಸೊ ಅದು ತುಂಬ ಅಂದರೆ ನನಗೆ ತಗೊಳಕ್ಕಾಯಿತು. ಅಂದರೆ ನನಗೆ ಈ ಥರ ರ್ಯಾಷಸ್ ಆಗಲಿ ಅಥವಾ ಬ್ಲಡ್ ಬರೋದಾಗಲಿ ಆ ಥರ ಏನೂ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ರೋಲ್ ಆನ್ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದೆ ಅಷ್ಟೇ. ಸೊ ಇದೆಲ್ಲ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನ್. ವೋಲ್ಟೇಜ್ 220 to 240 ವೋಲ್ಟೇಜ್, ಪವರ್ 40 ವ್ಯಾಟ್ಸ್ ಅಂತ ಇದೆ. ಸೊ ಇದು ಮೇಡ್ ಇನ್ ಚೈನಾ ಪ್ರಾಡಕ್ಟೇ. ಸೊ ಇದು ಈ ಥರ ಇದೆ. ಸೊ ಐ ಥಿಂಕ್ ಇದು 100 ml ಏನೋ ಇದೆ ಅಷ್ಟೇ ಇದ್ರೊಳಗಡೆ ವ್ಯಾಕ್ಸು. ಸೊ ಐ ಥಿಂಕ್ ಇದು ಇಲ್ಲಿ ಹಿಂಗೆ ಹಾಕ್ಕೊಂಡು ಹೀಟ್ ಮಾಡ್ಕೋಬೇಕು. ಸೊ ನೋಡಿ ಇದು 100 ml ಅಷ್ಟೇ. ಸೊ ಇದರಲ್ಲಿ ವ್ಯಾಕ್ಸ್ ಹಾಕಿರ್ತಾರೆ. ಸೊ ಇದನ್ನು ನಾವು ಇದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಅವರು. ಸೊ ನೀವು ಒನ್ಸ್ ಈ ಸತಿಗೆ ಏನಾದರೂ ಇನ್ ಕೇಸ್ ಫಸ್ಟ್ ಟೈಮ್ ಏನಾದರೂ ವ್ಯಾಕ್ಸ್ ಮುಗ್ದಾಕಿದ ತಕ್ಷಣ ಈ ಥರ ನೀವು ಕ್ಲೋಸ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ, 8/2025 ಅಂತ. ನಾನು ಎಲ್ಲ ಪಿಕ್ಚರ್ಸ್ ಕ್ಲೀನಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪಿಕ್ಚರ್ಸ್ ಕಮ್ ನಾನು ತೊಗೊಂಡಿರೋ ಪ್ರಾಡಕ್ಟ್ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ಇದ್ರ ಒಳಗಡೆ ಹಿಂಗೆ ಹಾಕಿ ಹೀಟ್ ಮಾಡಬೇಕು. ಫಸ್ಟ್ ನಾವು ಆಲ್ಮೋಸ್ಟ್ ಒಂದು 15 to 20 minutes ಹೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ 15 to 20 minutes ಹೀಟ್ ಮಾಡಾದಮೇಲೆ ಇದನ್ನು ನಾವು ತೆಗೆದು ಆಲ್ಮೋಸ್ಟ್ ನೀವು 20 minutes ಹೀಟ್ ಮಾಡ್ಕೋಬೋದು. ಸೊ ಅದ್ರ ವಾರ್ಮ್ ಆದಮೇಲೆ ನೀವು ಈ ಥರ ರೋಲ್ ಆನ್ ಮಾಡ್ಕೊಂಡು ಹಾಕ್ಕೋಬೇಕು. ಸೊ ನಾನು ತೋರಿಸ್ತೀನಿ. ಫಸ್ಟ್ ನಾನು ಹೀಟ್ ಮಾಡ್ತೀನಿ. ಹೀಟ್ ಮಾಡಾದಮೇಲೆ ನಾನು ಲೈವಲ್ಲಿ ತೋರಿಸ್ತೀನಿ. ಇನ್ ಕೇಸ್ ಚೆನ್ನಾಗಿದೆಯೋ ಇಲ್ವೋ ಅಂತ ಲೈವ್ ರಿವ್ಯೂ ಕೊಡ್ತೀನಿ. ಸೊ ಫಸ್ಟ್ ಹೀಟ್ ಮಾಡೋಣ. ಸೊ ಫಸ್ಟ್ ಆ್ಯಕ್ಚುಲಿ ಈ ಕ್ಯಾಪ್ ತೆಗೆದಿರಬೇಕು. ಸೊ ಫಸ್ಟ್ ಹೀಟ್ ಮಾಡೋಣ. ಹೀಟ್ ಮಾಡಾದ್ಮೇಲೆ ನೋಡೋಣ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಪೌಡರ್ ಅಪ್ಲೈ ಮಾಡಿದ್ದೀನಿ. ಸೊ ಯಾವುದಾದ್ರು ಪೌಡರ್ ಯೂಸ್ ಮಾಡಬೇಕು. ಪಾಯಿಂಟ್ ಯೂಸ್ ಮಾಡಿ ಅಥವಾ ಯಾವುದಿದ್ರು ಓಕೆ. ಅಪ್ಲೈ ಮಾಡಿದ್ದೀನಿ. ನೋಡೋಣ ನೋಡಿ ಎಷ್ಟು ಹೇರ್ಸ್ ಬಂದಿದೆ. ನೋಡಿ ಎಷ್ಟು ಹೇರ್ಸ್ ಬಂದಿದೆ ಅಂತ.
ನೋಡ್ಬೋದು ನೀವು ಇದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಇದಕ್ಕಾಗಿ ಕ್ಲೀನಾಗಿ ಹೇರ್ಸ್ ಬಂದಿದೆ. ಸೊ ನನ್ನ ಪ್ರಕಾರ ಗೋ ಫಾರ್ ಇಟ್. ಅಂದರೆ ಪೇಷನ್ಸ್ ಇರಬೇಕು ಮಾಡ್ಕೊಳಕ್ಕೆ, ಪ್ಲಸ್ ಪೇಷನ್ಸ್ ಎಲ್ಲ ಇದ್ದರೆ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ನನಗೆ ಯೂಸ್ಫುಲ್ ಆಯಿತು, ಬಟ್ ಮಾಡ್ಕೊಳಕ್ಕೆ ಬರಬೇಕು, ಪ್ಲಸ್ ಎಲ್ಲ ಪ್ರೊಸೀಜರ್ ನೀಟಾಗಿ ತಿಳ್ಕೊಂಡು ಮಾಡಬೇಕು. ಈಗ ಆ್ಯಕ್ಚುಲಿ ನೀಟಾಗಿ ಬರ್ತಿದೆ, ನಾನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪ ನೀಟಾಗಿ ಬರ್ತಿದೆ ನೋಡಿ. ತುಂಬ ಪೇನ್ಫುಲ್ ಪ್ರೊಸೀಜರ್, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ ಹೇರ್ ಹೆಂಗೆ ಕಾಣಿಸ್ತಿದೆ. ಸೊ ನೋಡಿ ಎಷ್ಟು ಹೇರ್ಸ್ ಬಂದಿದೆ. ಸೊ ನೋಡಿ ಹೇರ್ಸ್ ಎಷ್ಟು ಬಂದಿದೆ ಅಂತ. ನೀವೇ ನೋಡ್ಬೋದು ಹೇರ್ಸ್ ಎಲ್ಲ ಎಷ್ಟು ನೀಟಾಗಿ ಹೋಗಿದೆ ಅಂತ. ತುಂಬ ಸಾಫ್ಟ್ ಕೂಡ ಆಗಿದೆ. ಸೊ ಐ ಥಿಂಕ್ ಯಾರು ತಗೋಬೇಕು ಅಂದರೆ ಪೇಷನ್ಸ್ ಇದ್ದರೆ ಮಾತ್ರ ತಗೊಳ್ಳಿ. ಇಟ್ಸ್ ಅ ವೆರಿ ಲಾಂಗ್ ಪ್ರೊಸೀಜರ್. ಅಂದರೆ ಹೇರ್ಸ್ ಏನೋ ತುಂಬ ಬಂತು, ಬಟ್ ನನಗೆ ಫುಲ್ ರ್ಯಾಷಸ್ ಆಗಿಬಿಟ್ಟಿತ್ತು. ಕೈಯಲ್ಲಂತೂ ಸಖತ್ ರ್ಯಾಷಸ್ ಆಗಿಬಿಟ್ಟಿತ್ತು. ಅಂದರೆ ಮಾಡ್ಕೊಳೋವಾಗ ಏನು ಅಷ್ಟು ಅನಿಸ್ಲಿಲ್ಲ, ಬಟ್ ಮಾಡ್ಕೊಂಡಾದ್ಮೇಲೆ ಒಂಚೂರು ವ್ಯಾಸ್ಲಿನ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಈ ಥರ ಫುಲ್ ರ್ಯಾಷಸ್ ಆಗಿಬಿಟ್ಟಿತ್ತು. ಫುಲ್ ಒಂಥರ ರೆಡ್ಡಾಗಿ ಆಗಿ ಅದೊಂದು ಆ್ಯಕ್ಚುಲಿ ನನಗೆ ಸುಮಾರು ಒಂದು 10 ದಿನ ಇತ್ತು. ಆ ಥರ ಫುಲ್ ರೆಡ್ ಆಗಿಬಿಟ್ಟಿತ್ತು. ಅಂದರೆ ತುಂಬ ಪೇನ್ಫುಲ್ ಆಗಿತ್ತು. ನಾನು ಈ ಥರ ಆಗಿ ನೋಡಿಬಿಟ್ಟು ನಾನು ರೈಟ್ ಹ್ಯಾಂಡ್ಗೆ ಮಾಡ್ಕೊಳೋಕ್ಕೆ ಹೋಗಲಿಲ್ಲ, ಯಾಕಂದರೆ ಫುಲ್ ರೆಡ್ಡಾಗಿ ಆಗಿ ತುಂಬ ಪೇನ್ಸ್ ಎಲ್ಲ ಆಗೋ ಥರ ಆಗ್ತಿತ್ತು. ಅಲ್ಲಿಗೂ ಐಸ್ ಕ್ರೀಮ್ ಹಚ್ಕೊಂಡ್ರು ಆ ಮಾರ್ಕ್ಸ್ ಎಲ್ಲ ಹೋಗಲಿಲ್ಲ. ಸೊ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ತೊಗೊಳಕ್ಕೆ ಹೋಗಬೇಡಿ, ಈ ಥರ ಫುಲ್ ರ್ಯಾಷಸ್ ಆಗುತ್ತೆ. ಅದ್ರ ಬದಲು ಸಲೂನ್ಗೆ ಹೋಗಿ ಮಾಡ್ಕೊಳೋದು ಬೆಟ್ರ್ ಅಂತ ಅನಿಸ್ತು. ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಅನಿಸ್ತು, ಬಟ್ ಅದಾದಮೇಲೆ ಕೈಯೆಲ್ಲ ಫುಲ್ ಹಿಂಗೆ ಆಗೋಗಿತ್ತು ಅಂತ ಅಂದ್ಬಿಟ್ಟು ನಾನು ರೆಕಮೆಂಡ್ ಮಾಡಲ್ಲ ನೀವು ಯಾರಿಗೂ. ಬಟ್ ಅಲ್ಲಿಗೂ ನಿಮ್ಗೆ ಬೇಕು, ನಾವು ಮಾಡ್ಕೋತೀವಿ, ಸೆನ್ಸಿಟಿವ್ ಸ್ಕಿನ್ ಇಲ್ಲ ಅಂತ ಅಂದರೆ ಪರ್ಚೇಸ್ ಮಾಡಿ. ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಇತ್ತು, ಸೊ ಈ ಥರ ಎಲ್ಲ ರ್ಯಾಷಸ್ ಆಗೋಗ್ಬಿಟ್ಟಿತ್ತು. ನಿಮ್ಗೆ ಏನಾದರೂ ಬೇಕು ಇರಲಿ, ನಾನು ಮಾಡ್ಕೊಳಕ್ಕೆ ಬರುತ್ತೆ ಅನ್ನೋರು ಯಾರಾದರೂ ಇದ್ದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಿಮಗೂ ಬೇಕಂತ ತಗೊಳ್ಳಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.